ದೊಡ್ಡವರು ಇದ್ದೀರಾ, ಬಹಳ ನಿಜಗಳಿಂದ ಕಾರ್ಯಕ್ರಮ ಮಾಡಿದ್ದೀರಾ, ಹೇಳಿ ಸರ್ ವಿಶೇಷತೆ. ಶ್ರೀರಾಮನವಮಿ ಇಡೀ ದೇಶದಲ್ಲಿ ವಿಶೇಷವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಅಸೋಸಿಯೇಷನ್ ನಲ್ಲಿ ಬಹಳ ಅದ್ದೂರಿಯಾಗಿ ವರ್ಷನೂ ನಡೆಸ್ತಾ ಇದ್ದಾರೆ. ಎಲ್ಲಾ ಯೂನಿಟ್ಸ್ ಅಲ್ಲೂ, ಮೇಲ್ ಯೂನಿಟ್ ಅಲ್ಲೂ ನಡೆಯುತ್ತೆ, ಹೈಕೋರ್ಟ್ ಯೂನಿಟ್ ಅಲ್ಲಿ ನಡೆಯುತ್ತೆ, ಮ್ಯಾಜಿಸ್ಟ್ರೇಟ್ ಯೂನಿಟ್ ಅಲ್ಲಿ ನಡೆಯುತ್ತೆ, ಇಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ವಿಶೇಷವಾಗಿ ಎಲ್ಲರೂ ಸಹಕರಿಸಿ ಇದನ್ನ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಿಂದ ನೆರವೇರಿಸ್ತಾರೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಬರೀ ಕೋರ್ಟು, ಲಾಯರ್ಗಳು, ಕೋರ್ಟು ಇನ್ನೊಂದು ಮತ್ತೊಂದು ಅಷ್ಟರಲ್ಲೇ ಸೀಮಿತವಾಗಿಲ್ಲ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸಾಕಷ್ಟು ನಡೀತವೆ ನಮ್ಮ ಅಸೋಸಿಯೇಷನ್ ಅಲ್ಲಿ. ಸಮಯ ಸಂದರ್ಭ ಎಲ್ಲಾ ಸಂದರ್ಭದಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಸಾಹಿತ್ಯ ಕೂಟ ಇದೆ ಇಲ್ಲಿ, ವಕೀಲರ ಸಾಹಿತ್ಯ ಕೂಟದಿಂದ ವತಿಯಿಂದ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಹಳಷ್ಟು ನೀಟಾಗಿ ಇಲ್ಲಿ ನಡೆಸ್ಕೊಡ್ತಾರೆ ಎಲ್ಲರೂ. ಅದೇ ರೀತಿ ಶ್ರೀರಾಮನವಮಿಗೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಮಾಡ್ತಾರೆ, ಎಲ್ಲರೂ ಸಹಕರಿಸ್ತಾರೆ, ಎಲ್ಲರೂ ತಮ್ಮ ಕೈಲಾದ ಸಹಾಯ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆ ರೀತಿಯಾಗಿ ನಮ್ಮ ಅಸೋಸಿಯೇಷನ್ ಅಲ್ಲಿ ನಿಜಕ್ಕೂ ಎಲ್ಲಾ ರೀತಿಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಹಳ ಪ್ರಾಧಾನ್ಯತೆ ಇದೆ. ಹಾಗಾಗಿ ಎಲ್ಲರೂ ಇದರಲ್ಲಿ ಬಹಳ ಸಂತೋಷವಾಗಿ ಕಾಲ ಕಳೀತಾರೆ. ಈ ಒಂದು ಸಂದರ್ಭನ ಒಳ್ಳೆ ರೀತಿಯಲ್ಲಿ ಬಳಸ್ಕೋತಾರೆ, ಎಲ್ಲರೂ ಭಾಗಿಯಾಗ್ತಾರೆ, ಸಂತೋಷ ಪಡ್ತಾರೆ, ಎಲ್ರಿಗೂ ಸಂತೋಷ ಸಿಗೋಂಗೆ ಮಾಡ್ತಾರೆ. ಇಷ್ಟು ಹೇಳಬಲ್ಲ ಸರ್. ಇನ್ನೊಂದೇ ಒಂದು ವಿಷಯ, ಪ್ರವೀಣ್ ಸರ್ ಕೇಳಿದ್ರೆ ಅವರು ನೀವು ಇದೀರ ಫೋಟೋ ಮಾಡ್ಕೊಡ್ರಿ ಪ್ರೀತಿಯಿಂದಾನೇ ಹೇಳಿ. ಸರ್ ಬಹಳಷ್ಟು ಕೇಸ್ಗಳು ತುಂಬಾ ಸರ್ 15 ವರ್ಷ 20 ವರ್ಷ ಆದ್ರೂ ಕಂಪ್ಲೀಟ್ ಆಗಿಲ್ಲ. ಅದೊಂದು ಬೇಗ ಕಂಪ್ಲೀಟ್ ಆಗೋ ತರ ನೋಡಿ. ಈಗ ನನಗೆ ತಿಳಿದ ಮಟ್ಟಿಗೆ ಪ್ರವೀಣ್ ಅವರು ನಮ್ಮ ಜನರಲ್ ಸೆಕ್ರೆಟರಿ, ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಅವರು ಬಹಳ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಯಾತಕ್ಕೆ ಡಿಲೇ ಆಗ್ತದೆ ಈ ಒಂದು ಕೇಸಸ್ ಅಂತೇಳಿ. ಯಾರನ್ನು ಉದ್ದೇಶಪೂರ್ವಕವಾಗಿ ಡಿಲೇ ಮಾಡೋಂತ ಒಂದು ಸಂದರ್ಭ ಇಲ್ಲ. ಸಹಜವಾಗಿ ಏನಾಗುತ್ತೆ ಅಂದ್ರೆ, ಈಗ ಪ್ರತಿವಾದಿ ಕಡೆಯವರು ವಾದಿ ಕಡೆಯವರು ಇಬ್ರು ಕೋಆಪರೇಟ್ ಮಾಡಿದ್ರೆ ಇದು ಕೇಸಸ್ ಬಹಳಷ್ಟು ಬೇಗ ಮುಗಿಸೋದಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಸಾಕಷ್ಟು ಕೋರ್ಟ್ಗಳು ಖಾಲಿಯಾಗಿರ್ತವೆ, ವೇಕೆಂಟ್ ಇರ್ತದೆ, ಜಡ್ಜಸ್ ಇರಲ್ಲ. ಎಲ್ಲಾ ಕೋರ್ಟ್ಗಳು 100% ಜಡ್ಜಸ್ ಇದಾರೆ ಅಂತಂದ್ರೆ ಕೇಸಸ್ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಸಹಜವಾಗಿ ಬಹಳಷ್ಟು ಕೋರ್ಟ್ಗಳಿಗೆ ಪ್ರೆಷರ್ ಜಾಸ್ತಿ ಇರ್ತದೆ, ಕೇಸಸ್ ಪ್ರೆಷರ್, ಬಹಳಷ್ಟು ಕೇಸಸ್ ಪ್ರೆಷರ್ ಇರ್ತದೆ. ಅಲ್ಲಿ ಕೋರ್ಟ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಇತಿಮಿತಿ ಇರೋದಿಲ್ಲ ಕೇಸಸ್ಗೆ. ಒಂದೊಂದು ದಿವಸ 150 ಇರ್ತವೆ, 200 ಇರ್ತವೆ. ಇದೇ ಬರೀ ಡೇಟ್ ಕೊಡೋ ಸಂದರ್ಭನೇ ಇರುತ್ತೆ. ಸಹಜವಾಗಿ ಕೇಸಸ್ ನಡೆಯೋದು, ಟ್ರಯಲ್ ನಡೆಯೋದು, ಇನ್ನೊಂದು ಮತ್ತೊಂದು ಆರ್ಗ್ಯುಮೆಂಟ್ಸ್ ಆಗೋದಿಲ್ಲ. ಕೇಸಸ್ ಜಾಸ್ತಿ ಇರುತ್ತೆ. ಕೋರ್ಟ್ಸ್ ಬಹಳಷ್ಟು ಕೋರ್ಟ್ಸ್ ವೇಕೆಂಟ್ ಇರುತ್ತೆ. ಸುಮಾರು ಹೇಳ್ಬೇಕು ಅಂತಂದ್ರೆ ಒಂದು 30-40% ವೇಕೆಂಟ್ ಇರ್ತಾವೆ ಕೋರ್ಟ್ಸ್. ಪ್ರತಿ ವರ್ಷನೂ ಹಾಗೆ ಇರುತ್ತೆ. ಈ ಒಂದು ಕಾರಣದಿಂದ ಕೇಸಸ್ ಡಿಲೇ ಆಗ್ಬೋದು ಅಷ್ಟೇ, ಬೇರೆ ಕಾರಣ ಏನೂ ಇಲ್ಲ. ಯಾರಿಗೂ ಉದ್ದೇಶಪೂರ್ವಕ ಡಿಲೇ ಮಾಡ್ಬೇಕಾದಂತ ಒಂದು ಸಂದರ್ಭ ಯಾರು ಮಾಡೋದಿಲ್ಲ. ಆಮೇಲೆ ವಾದಿ ಪ್ರತಿವಾದಿ ಕಡೆಯವರು ಎರಡೂ ಕಡೆನೂ ಕೋಆಪರೇಟ್ ಮಾಡಿದ್ರೆ ಸಾಕಷ್ಟು ಬೇಗ ಕೇಸಸ್ ಮುಗಿಸ್ಬೋದು.